ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಂದಿನಿ ಶಿವಕುಮಾರ್. ಸೊ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ನಾನು ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಬಂದು ಮಧ್ಯಾಹ್ನ ನಾನು ಟಿಫನ್ ಐಟಮ್ ಮಾಡ್ತಿದ್ದೀನಿ. ಬಿಕಾಸ್ ನಮ್ಮ ಹಸ್ಬೆಂಡ್ ಹೇಳಿದ್ರು ಊಟಕ್ಕೆ ಬರ್ತೀನಿ ಅಂತ. ಅರ್ಜೆಂಟ್ಗೆ ಏನು ಮಾಡ್ಬೇಕಂತ ಗೊತ್ತಾಗಿರಲಿಲ್ಲ. ಸೊ ಹಾಗಾಗಿ ಅನ್ನ ರಸಮ್ ಏನಾದರೂ ಮಾಡ್ಬೋದಾಗಿತ್ತು, ಬಟ್ ಆಗಿರಲಿಲ್ಲ. ಸೊ ಹಾಗಾಗಿ ರೈಸ್ ಮಾಡಿದ್ದೆ, ಬಟ್ ಅದಕ್ಕೆ ಒಗ್ಗರಣೆ ಮಾಡೋಣ ಫ್ರೈಡ್ ರೈಸು ಅಂದ್ಬಿಟ್ಟು ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಒಂಚೂರು ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಜಾಸ್ತಿ ಕಂದು ಬಣ್ಣ ಆಗೋದು ಬೇಡ, ಈರುಳ್ಳಿನೂ ಜಾಸ್ತಿ ಫ್ರೈ ಆಗಬಾರ್ದು. ಸೊ ಹಾಗಾಗಿ ಹಾಗೆ ತರಕಾರಿ ಹಾಕ್ಕೊಳ್ತಿದ್ದೀನಿ. ಎರಡೇ ಇದ್ದಿದ್ದು, ಕ್ಯಾರೆಟ್ ಖಾಲಿಯಾಗಿತ್ತು. ಸೊ ಹಾಗಾಗಿ ಹುಳ್ಳಿಕಾಯಿ ಮತ್ತು ನೌಕೋಲು ಯೂಸ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ, ಬಟ್ ನಾನು ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೋಡಿ, ಚೆನ್ನಾಗಿ ಈ ಎಲ್ಲ ತರಕಾರಿನ ಹಸಿ ನನಗಿದ್ರೆ ಇಷ್ಟ ಆಗೋಲ್ಲ, ಬಟ್ ಹೋಟೆಲಲ್ಲೆಲ್ಲ ಅರ್ಧಂಬರ್ಧ ಬೇಯಿಸಿ ಕೊಡ್ತಾರೆ. ನಾನು ಫುಲ್ಲು ಡ್ರೈ ಮಾಡ್ತಾಯಿದ್ದೀನಿ ಎಣ್ಣೆಲೆ. ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ತರಕಾರಿನೆಲ್ಲ ಬೇಯಿಸ್ಕೊಳ್ತೀನಿ. ಮತ್ತು ನೋಡಿ, ಒಂದು ಹಸಿಮೆಣ್ಸಿನ್ಕಾಯಿ ಒಂದು 3 ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದಕ್ಕೆ ಇನ್ನೂ ಏನು ಕ್ಯಾಪ್ಸಿಕಮ್ಮು ಅದೆಲ್ಲ ಯೂಸ್ ಮಾಡ್ತಾರೆ, ಬಟ್ ಇರೋ ಅಷ್ಟರಲ್ಲೇ ನಾನು ಮಾಡ್ಕೊಳ್ತಿದ್ದೀನಿ ಸಿಂಪಲ್ಲಾಗಿ. ಸೊ ಅರ್ಜೆಂಟ್ ಅಲ್ವಾ, ಸೊ ಹಾಗಾಗಿ 5 ನಿಮಿಷ ಟೈಮ್ ಕೊಟ್ಟಿರೋದು. ರೈಸ್ ಮಾಡಿದ್ದೆ, ಬಟ್ ರೈಸ್ ಐಟಮಲ್ಲಿ ಏನಾದರೂ ಬೇಗ ಮಾಡೋಣ ಅಂದ್ಬಿಟ್ಟು ರೈಸ್ಗೆ ಈ ಥರ ಮಾಡ್ಕೊಳ್ತಾಯಿದ್ದೀನಿ. ಅವ್ರಿಗೂ ತುಂಬ ಇಷ್ಟ. ಸೊ ಹಾಗಾಗಿ ಮೊದಲು ಒಂದು ಸಲ ಮಾಡಿದ್ದೆ, ಬಟ್ ಅದು ಇಷ್ಟ ಆಗಿದ್ದಿತ್ತು. ಸೊ ಹಾಗಾಗಿ ಕೇಳಿದ್ರು, ಅದನ್ನೇ ಮಾಡಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಚೂರು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ವೆರೈಟಿಯಾಗಿರುತ್ತೆ. ಇದೆಲ್ಲ ಯೂಸ್ ಮಾಡ್ತಾರೆ ಇಲ್ಲ ಹೋಟೆಲಲ್ಲಿ ಮತ್ತು ಬೇರೆಯವರೆಲ್ಲ, ಬಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಫುಡ್ ಐಟಮ್ ನಮಗಿರುತ್ತೆ, ಅವ್ರ ಫುಡ್ ಐಟಮ್ ಅವ್ರಿಗಿರುತ್ತೆ. ಅವರು ವಾತಾವರಣಕ್ಕೆ ತಕ್ಕಂತೆ ಅವ್ರು ಮಾಡ್ಕೊಳ್ತಾರೆ, ನಮ್ಮ ವಾತಾವರಣಕ್ಕೆ ತಕ್ಕಂತೆ ನಾವು ಮಾಡ್ಕೊಳ್ತೀವಿ. ಸೊ ಯಾರು ಅಷ್ಟೇ ಊಟದ ಬಗ್ಗೆ ಯಾರು ಏನು ಹೋಗ್ಬಾರ್ದು ಅಲ್ವಾ. ಸೊ ನಾನು ನೆಕ್ಸ್ಟ್ ನೋಡಿ, ಎಗ್ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಎಗ್ ಹಾಕ್ತಿಲ್ಲ. ಸೊ ಯಾಕಂದರೆ ನವರಾತ್ರಿ ಅಲ್ವಾ, ಅಂದರೆ ಸಂಜೆ ಪೂಜೆ ಮಾಡೋದು, ಮಧ್ಯಾಹ್ನ ಇನ್ನು ಪೂಜೆ ಮಾಡಿಬಿಟ್ಟು ಬೇಕಂದರೆ ತಿನ್ಕೊಳ್ತೀರಿ, ಅದಕ್ಕೆ ಮುಂಚೆ ತಿನ್ನಲ್ಲ. ಸೊ ಹಾಗಾಗಿ ಎಗ್ ಯೂಸ್ ಮಾಡ್ತಿಲ್ಲ, ಒಂಚೂರು ಮಸಾಲನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಹಾಗೆ ಅಮ್ಮ ಮನೆಗೆ ಹೋಗೋಣ ಅಂತ ಅಮ್ಮ ಕಾಲ್ ಮಾಡಿದರು. ಸೊ ಹಾಗಾಗಿ ಬೇಗ ಮಾಡ್ತಾಯಿದ್ದೆ. ಅವ್ರು ಬಂದು ಹಾಗೆ ತಿಂದ್ಬಿಟ್ಟು ಹಾಗೆ ಹೋಗೋಣ ಅಂತ. ಮಳೆ ಬೇರೆ ಎದ್ದಿತ್ತು ಚೆನ್ನಾಗಿ. ಸೊ ಬಂದು ತಿಂದಮೇಲೆ ಬೇಗ ಹೋಗೋಣ ಅಂತ ಎಲ್ಲ ಮಾಡ್ತಿದ್ದೆ. ಸೊ ನಾನು ರೆಡಿ ಮಾಡೋಷ್ಟರಲ್ಲಿ ಅವರು ಬಂದರು. ಹಾಗೆ ಅನ್ನ ರೈಸ್ಗೆ ಮಿಕ್ಸ್ ಮಾಡ್ಕೊಬಂದು ಕೊಡು ಅಂದರು. ಮಿಕ್ಸ್ ಮಾಡ್ಕೊಂಡು ಕೊಡೋಣ ಅಂದ್ಬಿಟ್ಟು ನೋಡಿ, ಒಂದು ಸ್ವಲ್ಪ ಮಸಾಲೆ ಹಸಿ ಹೋಗ್ಬೇಕಲ್ವ. ಸೊ ಒಂದೆರಡು ಸ್ಲಿಮ್ಮಲ್ಲಿ ಒಂದೆರಡು ಸೆಕೆಂಡ್ ಅಷ್ಟು ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ರೈಸ್ಗೆ ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇರೋ ಅಷ್ಟರಲ್ಲೇ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನೋಡಿ ಆಯಿತು, ಗ್ಯಾಸ್ ಎಲ್ಲ ಆಫ್ ಮಾಡಿದೆ. ಸೊ ನೋಡಿ, ಅವರು ಬಂದು ಅದನ್ನು ತಿಂತಾಯಿದ್ರು. ಆಲ್ರೆಡಿ ಮಿಕ್ಸ್ ಮಾಡಿಕೊಟ್ಟೆ, ಚೆನ್ನಾಗೈತೆ ಅಂದ್ಕೊಂಡು ತಿಂತಾಯಿದ್ರು. ಸೊ ನೋಡಿ ಯಾವ ಥರ ಬಂದಿದೆ. ನನ್ನ ಮಗ ತಿಂದಿಲ್ಲ, ಸೊ ಹಾಗಾಗಿ ಅವನದು ನಾನೇ ತಿಂದ್ಕೊಂಡೆ. ಸೊ ನೆಕ್ಸ್ಟು ನಾವು ಅಮ್ಮ ಮನೆಗೆ ಬಂದ್ವಿ. ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ಲು ಮಳೆ. ನೋಡಿ ಹೊರಗಡೆ ಹೋಗೋಕ್ಕೆ ಆಗಿಲ್ಲ, ಮಳೆ ಫುಲ್ಲು ಸ್ಟಾರ್ಟ್ ಆಗಿಬಿಡ್ತು. ಸೊ ಬೇಗ ಹಂಗೆ ಬಂದುಬಿಟ್ರೆ. ಸೊ ಮನೆಗೆ ಬಂದು ಲಾಗ್ ಸ್ಟಾರ್ಟ್ ಮಾಡಿದೆ ನನ್ನಮ್ಮ ಮನೆಗೆ. ಸೊ ಇದು ನಮ್ಮಮ್ಮ ಮನೆ ಹತ್ರ ನೀರು ಪೈಪ್ ಹಾಕೋದಕ್ಕೆಲ್ಲ ತೊಳೆದ್ಬಿಟ್ಟಿದ್ದಾರೆ. ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾರೆ. ಎಲ್ಲಾದರೂ ಮಲ್ಕೊಳ್ಳೋದೇ ಕೆಲಸ. ಹಂಗೆ ಹೋಗಿದ ತಕ್ಷಣ ದುಬುಕ್ ಅಂತ ಹಾಗೆ ಮಲ್ಕೊಬಿಡ್ತಾರೆ. ನೋಡಿ, ಇವನು ಕಿಟಕಿ ತೆಗ್ದು ಮಳೆ ನೋಡ್ತಾ ಇದ್ದ. ಸೊ ನಾನು ಹಾಗೆ ವಿಡಿಯೋ ಮಾಡ್ತಿದ್ದೆ ಸುಮ್ಮನೆ ಸಿಂಪಲ್ಲಾಗಿ. ಸೊ ನೋಡಿ, ನಮ್ಮಮ್ಮ ಮನೆ ಆಲ್ರೆಡಿ ನಾನೊಂದು ನಮ್ಮಮ್ಮ ಮನೆ ವಿಡಿಯೋ ಹಾಕಿದ್ದೀನಲ್ವ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ. ನೋಡಿ, ಅಜ್ಜಿ ಮೊಮ್ಮಗ ಇಬ್ಬರೂ ನಾನು ಕಫ್ ಮಾಡಿಕೊಟ್ಟಿದ್ರು ಅಮ್ಮ. ಚಳಿ ಇತ್ತಲ್ವ. ಸೊ ಹಾಗಾಗಿ ನಾನೇ ತಿಂತೀನಿ ಅಂದ್ಬಿಟ್ಟು ನೋಡಿ, ಬ್ರೆಡ್ನೆಲ್ಲ ಹೇಗೆ ವೇಸ್ಟ್ ಮಾಡ್ತೀನಿ, ಒಳಗಡೆನೇ ಹೋಗುತ್ತೆ. ಹೇಳಿದ ಮಾತು ಕೇಳೋದೇ ಇಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಲ್ವ. ಹೇಳಿ ನನಗೆ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ನೋಡಿ, ಬೇಜಾರಾಗ್ಬಿಟ್ಟು ಒಳಗೆ ಬಿದ್ದಿದ್ದಕ್ಕೆ ಹಾಗೆ ನಮ್ಮಮ್ಮ ತಿನ್ನಿಸ್ತಾಯಿದ್ರು. ಸೊ ನೋಡಿ, ನಮ್ಮಮ್ಮನೇ ತಿನ್ನಿಸ್ತಿದ್ದಾರೆ. ನೋಡಿ, ಇವ್ರು ನಮ್ಮಮ್ಮ. ಸೊ ಕಾಫಿ ಎಲ್ಲ ನಂದು ಕುಡ್ದಿದ್ದಾಯಿತು. ಅವನಿಗೆ ನಮ್ಮಮ್ಮ ತಿನ್ನಿಸ್ತಿದ್ರು. ಇವರು ಇಲ್ಲಿ ಕಾಫಿ ಕುಡಿತಾಯಿದ್ರು, ಮುಚ್ಚಿಕೊಂತಿದ್ರು ಮುಖ. ಸೊ ಹಾಗಾಗಿ ನಮ್ಮಮ್ಮ ನೆಕ್ಸ್ಟ್ ಕಾಫಿ ಎಲ್ಲ ಕುಡಿದು ಅವನಿಗೆಲ್ಲ ಕೊಡಿಸಿ ನಮ್ಮಮ್ಮ ತರಕಾರಿ ಎಲ್ಲ ಕೊಟ್ಟರು. ತರಕಾರಿ ಎಲ್ಲ ನೋಡಿ, ಗುಂಡು ಸೋರೆಕಾಯಿ ಅದು, ಮತ್ತು ಇನ್ನು ಸ್ವಲ್ಪ ಜಾಸ್ತಿ ಹೂವು ಕೊಡ್ತಿದ್ರು, ಬಟ್ ಈ ಸಲ ಸ್ವಲ್ಪನೇ ಕೊಟ್ಟಿದ್ದಾರೆ. ನೋಡಿ, ಟೊಮೊಟೊನೂ ಕೊಟ್ಟು ಕಳಿಸಿದ್ದಾರೆ. ನಮ್ಮಮ್ಮ ತೋಟದ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಎಲ್ಲ ತರಕಾರಿಗಳಿದ್ದಾಗ ಕಾಲ್ ಮಾಡ್ತಾರೆ, ನಾವು ಹೋಗಿ ಬರ್ತೀವಿ.
ಸ್ವಲ್ಪ ಕಾಸಿ ಸೊಪ್ಪು ನೋಡಿ, ಮತ್ತು ಬೀನ್ಸು ಇದೆ, ಅದನ್ನು ಬ್ಯಾಗ್ಗೆ ತೊಗೊಬರಕ್ಕೆ ಹೋಗಿದ್ದಾರೆ ರೂಮಲ್ಲಿ ಹೋಗ್ಬಿಡುತ್ತೆ ಅಂತ ಒಣಗಾಕಿದ್ದಾರೆ. ಸೊ ಹಾಗಾಗಿ ನೋಡಿ ನಮ್ಮಮ್ಮ ಬ್ಯಾಗ್ ಹುಡುಕ್ತಾ ಇದ್ದಾರೆ ಬ್ಯಾಗ್ ಹಾಕೋದಕ್ಕೆ. ತರಕಾರಿ ಎಲ್ಲ ಅಮ್ಮ ಮನೆಗೆ ಹೋದ್ರೆ ಹಾಗೆ ಅಲ್ವಾ, ಏನಾದರೂ ಅದನ್ನು ತೊಗೊಬರಕ್ಕೆ ಕೊಡ್ತಾ ಇರ್ತಾರೆ. ನಮ್ಮಮ್ಮ ಪೂಜೆ ಮಾಡಿದ್ದಾರೆ. ನಾವು ರಾತ್ರಿ 2ನೇ ದಿನ ಇದು. ಸೊ ನೋಡಿ ಸಿಂಪಲ್ಲಾಗಿ ನಮ್ಮಮ್ಮನೂ ಒಬ್ಬರೇ ಇರೋದು, ನಮಗೂ ಬೇಜಾರು ಒಬ್ಬರನ್ನೇ ಬಿಟ್ಟಿರೋದಕ್ಕೆ. ಏನು ಮಾಡೋಣ, ಮದುವೆ ಆಗಿ ಹೋದ್ಮೇಲೆ ಗಂಡನ ಮನೆಯೇ ಅಲ್ವಾ. ಸೊ ಹಾಗಾಗಿ ನೋಡಿ ಇವರೇನು ಮಲ್ಕೊಂಡಿದ್ದಾರೆ, ಹಿಡಿದ್ಬಿಡ್ತಾರೆ ಜಾಗನ ಮಲ್ಗೋದಕ್ಕೆ. ನಮ್ಮಮ್ಮ ಸೋರೆಕಾಯಿ, ಕಾಸಿ ಸೊಪ್ಪು, ಟೊಮೊಟೊ, ಹುಳ್ಳಿಕಾಯಿ, ಬೀನ್ಸು, ನೆಕ್ಸ್ಟು ಏನಪ್ಪ ಅದು ಚಿಕ್ಕದೇನೋ ಕೊಟ್ಟರು, ಉಸ್ತಿಕಾಯಿ ಬೇಳೆ ಸಾಂಬಾರು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ. ಬೀಜ ಇರೋದು ಹುಳ್ಳಿಕಾಯಿ, ಅದು ಒಂದು ಸ್ವಲ್ಪನೇ ಜಾಸ್ತಿನೇ ಇತ್ತು, ಸುಲಿದಿದ್ದಕ್ಕೆ ಒಂದು 2 kg ಅಷ್ಟು ಮೇಲೇ ಆಯಿತು. ಇದು ಹಾಲು ಸಾಂಬಾರಿಗೆ ಚೆನ್ನಾಗಿರುತ್ತೆ. ಮಸಾಲೆ ಸಾಂಬಾರು, ಹುಳಿ ಸಾಂಬಾರು ಎಲ್ಲ ಮಾಡ್ಬೋದು ಬೀಜ ಸುಲ್ಕೊಂಡು. ಮತ್ತು ನೋಡಿ ಟೊಮೊಟೊ, ಹೂವು, ಸ್ವಲ್ಪ ಉಸ್ತಿಕಾಯಿ, ಸೋರೆಕಾಯಿ ಎಲ್ಲ ಕೊಟ್ಟರು. ಎತ್ಕೊಂಡು ಒಂದು ಬ್ಯಾಗ್ಗೆಲ್ಲ ಹಾಕಿಟ್ರು. ಎತ್ಕೊಂಡು ಬಂದ್ರಿ ದೀಕ್ಷೆಗೆ. ಅವ್ರ ಅಜ್ಜಿ ಕಾಸು ಕೊಟ್ಟರು, ಎಷ್ಟು ಕೊಟ್ಟರೋ ಗೊತ್ತಿಲ್ಲ. ಜೋಪಲ್ಲಿ ಇಟ್ಕೊಂಡು ಬಂದ, ಮನೇಲಿ ಇಟ್ಟಿದ್ದಾನೆ ಎತ್ಕೊಬಂದು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು, ಹೋಗೋಣ ಮನೆಗೆ. ಮಳೆ ನಿಂತಿತ್ತು. ಸೊ ಈರುಳ್ಳಿನೂ ಜಾಸ್ತಿ ತೊಗೊಂಡಿದ್ರಂತೆ, ಒಬ್ಬರೇ ಇರೋದು. ಸ್ವಲ್ಪ ತೊಗೊಂಡೋಗ್ರಿ ಅಂದರು. ಬೇಡ ಅಂದ್ರೂ ಬಿಟ್ಟಿಲ್ಲ. ಕವರ್ ನೋಡಿ ಅಷ್ಟಿದೆ, ಒಬ್ಬರೇ ಏನು ಮಾಡ್ತಾರೆ, ಬೇಗ ಹೋಗುತ್ತಲ್ವ ಮಳೆಗಾಲ. ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಟ್ರು. ಮಳೆ ನಿಂತಿತ್ತು, ಬೇಗ ಹೋಗ್ಬಿಡೋಣ ಅಂತ. ದೀಕ್ಷೆಗೆ ಸ್ವೆಟ್ರು ಏನೂ ಎತ್ಕೊಂಡೇ ಇರಲಿಲ್ಲ, ಟವಾಲೆ ಸುತ್ಕೊಂಡು ಮನೆಗೆ ಬಂದ್ರಿ. ಮನೆಗೆ ಬರೋಷ್ಟರಲ್ಲಿ 6:30 ಆಗಿತ್ತು. ಹಾಗೆ ಪೂಜೆ ಎಲ್ಲ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿಕೊಂಡೆ. ಹೂವು ಒಂದು ಅಲ್ಲಿಂದ ತಂದಿದ್ನಲ್ವ, ಅದೇ ಒಂದೊಂದು ಇಟ್ಕೊಂಡು ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ. ಸೊ 2ನೇ ನವರಾತ್ರಿ ಪೂಜೆ ಸಿಂಪಲ್ಲಾಗಿ ಮುಗೀತು. ಸೊ ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಬಾಯ್ ಟೇಕ್ ಕೇರ್.